ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ ವೀರ್ಯ ಅಥವಾ ವೀರ್ಯದ ಬಗ್ಗೆ ಇರುವಷ್ಟು ತಪ್ಪು ತಿಳುವಳಿಕೆಗಳು ಬಹುಶಃ ಇನ್ಯಾವುದೇ ಲೈಂಗಿಕ ವಿಷಯಗಳ ಬಗ್ಗೆ ಅಥವಾ ದೇಹದ ಜನನಾಂಗಗಳ ಬಗ್ಗೆ ಇರುವಷ್ಟು ಇರಲಾರ್ದು ಅನಿಸುತ್ತೆ. ಪ್ರತಿ ವ್ಯಕ್ತಿಯಲ್ಲೂ ವೀರ್ಯದ ಬಗ್ಗೆ ಹಲವಾರು ತಪ್ಪು ತಿಳುವಳಿಕೆಗಳು, ಮಿಥ್ಯೆ, ಮೂಢನಂಬಿಕೆಗಳು ಹಾಸುಹೊಕ್ಕಾಗಿದೆ. ವೀರ್ಯಕ್ಕೂ ವೀರತ್ವಕ್ಕೂ ಸಂಬಂಧ ಹೊಂದಿಸಿ ಬ್ರಹ್ಮಚರ್ಯದಿಂದ ಅಥವಾ ವೀರ್ಯ ನಾಶವಾಗದಂತೆ ನೋಡ್ಕೊಳ್ಳೋದ್ರಿಂದ ದೇಹ ಸದೃಢವಾಗುತ್ತೆ, ಯಾವುದೇ ದೈಹಿಕ ಮಾನಸಿಕ ತೊಂದರೆಗಳಾಗಲ್ಲ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ವೀರ್ಯದ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ವೀರ್ಯ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಒಂದು ರಾಜ ಮಹಾರಾಜರುಗಳ ಅಥವಾ ಪೌರುಷತ್ವಕ್ಕೆ, ವೀರ್ಯತ್ವಕ್ಕೆ ಹೊಂದಾಣಿಕೆ ಮಾಡಿರೋದ್ರಿಂದ ಅದರ ನಾಶದಿಂದ ಅವರ ಒಂದು ಸದೃಢತೆ ಕಡಿಮೆ ಆಗುತ್ತೆ ಅಥವಾ ನಪುಂಸಕರಾಗ್ತಾರೆ, ಹಲವಾರು ಮಾನಸಿಕ ತೊಂದರೆಗಳಾಗತ್ತೆ, ಕಾಯಿಲೆಗಳು ಬರುತ್ತೆ ಅನ್ನೋದು ಬಹಳಷ್ಟು ಜನರಲ್ಲಿರೋ ಒಂದು ನಂಬಿಕೆ ಅಂತ ಹೇಳ್ಬೋದು. ಆದರೆ ನಿಜವಾಗ್ಲೂ ವೀರ್ಯ ಅಂದ್ರೇನು, ಅದರ ಬಗ್ಗೆ ವೈಜ್ಞಾನಿಕವಾಗಿ ವಿಷಯಗಳು ಏನು ಹೇಳುತ್ತೆ, ವೈದ್ಯಕೀಯವಾಗಿ ಅದರ ಬಗ್ಗೆ ಇರುವಂತ ಸರಿಯಾದ ವಿಷಯಗಳೇನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ವೀರ್ಯ ಅನ್ನೋದು ಜನನಾಂಗದಿಂದ ಉತ್ಪತ್ತಿಯಾಗುವಂತ ಒಂದು ಸ್ರವಿಕೆ. ಒಂದು ಹುಡುಗ ಅಥವಾ ಬಾಲಕ ಹದಿಹರಿಯಕ್ಕೆ ಕಾಲಿಟ್ಟಾಗ ಅವರ ಮಿದುಳಿನಲ್ಲಿರುವ ಗ್ರಂಥಿಗಳು, ಹೈಪೋಥಾಲಮಸ್, ಪಿಟ್ಯುಟರಿ ಗ್ರಂಥಿಗಳ ಉತ್ಪತ್ತಿಯಾಗುವಂತ ಹಾರ್ಮೋನಿನ ಪ್ರಭಾವದಿಂದ ವೃಷಣಗಳ ಬೆಳವಣಿಗೆ ಮತ್ತೆ ವೃಷಣಗಳಿಂದ ವೀರ್ಯಾಣುಗಳ ಉತ್ಪತ್ತಿ, ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಉತ್ಪತ್ತಿ ಪ್ರಾರಂಭವಾಗುತ್ತೆ. ಆವಾಗ ಪ್ರಾರಂಭವಾದಾಗ ಈ ವೀರ್ಯಾಣುಗಳು ಒಂದು ವೀರ್ಯಕೋಶಕ್ಕೆ ವೀರ್ಯನಾಳಗಳ ಮೂಲಕ ಹಾದು ವೀರ್ಯಕೋಶದಲ್ಲಿ ಸಂಗ್ರಹವಾಗುತ್ತೆ. ವೀರ್ಯಕೋಶದಲ್ಲಿ ಅದರ ಒಂದು ಸ್ರವಿಕೆ, ವೀರ್ಯಾಣುಗಳು ಮತ್ತು ಪ್ರಾಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವೆಲ್ಲನೂ ಸೇರಿ ವೀರ್ಯವಾಗುತ್ತೆ. ಈ ವೀರ್ಯ ಅದು ಮೂತ್ರನಾಳದ ಮೂಲಕ, ಶಿಶ್ನದ ಮೂಲಕ ಲೈಂಗಿಕ ಸಂವೇದನೆಯಿಂದ ಸ್ಖಲನವಾದಾಗ ಅದು ಹೊರಗಡೆ ಶಿಶ್ನದಿಂದ ಹೊರಗಡೆ ಮೂತ್ರನಾಳದ ಮೂಲಕವಾಗಿ ಬರುತ್ತೆ. ಇದನ್ನ ನಾವು ವೀರ್ಯ ಅಥವಾ ವೀರ್ಯ ಸ್ಖಲನ ಅಂತ ಹೇಳ್ತೀವಿ. ಇದು ಒಂದು ಹುಡುಗ ಹದಿಹರಿಯಕ್ಕೆ ಕಾಲಿಟ್ಟಾಗ ಉತ್ಪತ್ತಿಯಾಗೋದ್ರಿಂದ ಹಿಡಿದು ಇಳಿ ವಯಸ್ಸಿನ ತನಕ ಅಥವಾ ಬದುಕಿರುವ ತನಕ ಈ ವೀರ್ಯ ಉತ್ಪತ್ತಿ ದೇಹದಲ್ಲಿ ಆಗ್ತಾನೆ ಇರುತ್ತೆ. ಆದ್ರಿಂದ ಇದು ಉತ್ಪತ್ತಿ ಆಗ್ತಾ ಹೋದಂಗೆ ಹಳೆಯ ವೀರ್ಯ ಎಲ್ಲ ಹೊರಗಡೆ ಬರಲೇಬೇಕು ದೇಹದಿಂದ, ಹೊಸ ವೀರ್ಯ ಮತ್ತೆ ಮತ್ತೆ ಉತ್ಪತ್ತಿ ಆಗ್ತಾನೆ ಇರಬೇಕು. ಆದ್ರಿಂದ ಇದನ್ನ ಯಾವುದೇ ರೀತಿನಲ್ಲಿ ವೀರ್ಯನ ನಮ್ಮ ದೇಹದಲ್ಲೇ ಒಂದು ಹಿಡಿದಿಟ್ಕೊಳ್ತೀವಿ, ಅಲ್ಲೇ ಎಲ್ಲೋ ಒಂದು ಟ್ಯಾಂಕ್ ನಲ್ಲಿ ಸಂಗ್ರಹವಾಗತ್ತೆ ಅನ್ನೋದೇ ಒಂದು ತಪ್ಪು ಭಾವನೆ. ಆದ್ರಿಂದ ದೇಹದಲ್ಲೇ ವೀರ್ಯ ಉಳಿಸ್ಕೊಳ್ತೀನಿ, ನಾವು ವಿಷಕ್ತಿ ಬರಲ್ಲ ಅಂತ ಒಂದು ಬಹಳಷ್ಟು ಜನರಲ್ಲಿರೋ ತಪ್ಪು ತಿಳುವಳಿಕೆಗಳಿಗೆ ಇದು ಒಂದು ಸರಿಯಾದ ರೀತಿಯ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದು ಸ್ಖಲನವಾಗ ದಿನನಿತ್ಯ ಉತ್ಪತ್ತಿಯಾಗುವಂತ ವೀರ್ಯ, ಇದು ಯಾವ್ದಾದ್ರೂ ಒಂದು ರೀತಿ ಹೊರಗಡೆ ಬರಬೇಕು. ಹಸ್ತಮೈಥುನದ ಮೂಲಕ ಬರ್ಬೋದು, ಸಂಭೋಗದ ಸಮಯದಲ್ಲಿ ಬರ್ಬೋದು. ಇದೆರಡೂ ಇರಲ್ದೇ ಇದ್ದಾಗ ಪ್ರಕೃತಿ ತಾನಾಗೆ ಮಾಡಿರೋ ಅಂತ ಮಾರ್ಗ ಅನ್ನೋದು ಸ್ವಪ್ನ ಸ್ಖಲನ. ಅಂತ ಸಮಯದಲ್ಲಿ ಈ ವೀರ್ಯ ಹೊರಗಡೆ ಬರುತ್ತೆ. ಒಂದು ವೀರ್ಯ ಕೋಶದಲ್ಲಿ 1-2 ಚಮಚದಷ್ಟು ಮಾತ್ರ, 2-8 ml ಅಷ್ಟು ಮಾತ್ರ ವೀರ್ಯ ಸಂಗ್ರಹಣೆ ಸಾಧ್ಯವಾಗತ್ತೆ. ಇನ್ನು ಅದರಿಂದ ಹೊರಗೆ ಬಂದ ಮೇಲೆ ಮತ್ತೆ ವೀರ್ಯ ಚೀಲದಲ್ಲಿ ತುಂಬಿಕೊಳ್ತಾ ಇರುತ್ತೆ. ಆದ್ರಿಂದ ಯಾರೂ ಕೂಡ ಇದನ್ನ ಒಂದು ವೀರ್ಯ ನಾಶ ಅನ್ನೋ ಒಂದು ಭಾವನೆ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಇದರ ಜೊತೆಗೆ ವೀರ್ಯ ಅನ್ನೋದು ದೇಹದ ಇತರೆ ಭಾಗಗಳ ಸ್ರವಿಕೆ, ಕಣ್ಣಿನಲ್ಲಿ ಕಣ್ಣೀರಿರ್ಬೋದು, ನಾಲ್ಗೆಯಲ್ಲಿ ಎಂಚಲಿರ್ಬೋದು, ಜೀರ್ಣಾಂಗಗಳ ಸ್ರವಿಕೆ ಇರ್ಬೋದು, ಅದೇ ರೀತಿಯ ಇದು ಒಂದು ಸ್ರವಿಕೆ. ಇದರಲ್ಲಿ ವೀರ್ಯಾಣುಗಳಿರೋದ್ರಿಂದ ಹೊಸ ಜೀವದ ಉಗಮಕ್ಕೆ ಕಾರಣವಾಗೋದ್ರಿಂದ ಇದಕ್ಕೆ ಧಾತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇದು ಒಂದು ಅದರ ಜೊತೆ ಇರುವಂತ ತಪ್ಪು ತಿಳುವಳಿಕೆಗಳನ್ನ ನಾವು ನೋಡ್ತಾ ಹೋದಾಗ ಈ ವೀರ್ಯ ಅನ್ನೋದು ಬಹಳಷ್ಟು ಒಂದು ಶಕ್ತಿಯುತವಾದ ಒಂದು ಸ್ರವಿಕೆ. ಇದನ್ನ ಕಳೆದುಕೊಳ್ಬಾರ್ದು. ಕಳೆದುಕೊಂಡ್ರೆ ಕಣ್ಣು ಸುತ್ತ ಕಪ್ಪಾಗೋದು, ಮಾನಸಿಕ ತೊಂದರೆ ಆಗುವಂಥದ್ದು, ಬುದ್ಧಿಭ್ರಮಣೆ ಆಗೋದು, ಬೆನ್ನೋವು, ಸೊಂಟ ನೋವು, ವೀಕ್ನೆಸ್ ಬರೋದು, ಇದೆಲ್ಲ ಬರುತ್ತೆ ಇರೋ ಒಂದು ತಪ್ಪು ತಿಳುವಳಿಕೆ. ಮತ್ತೆ ಅದರ ಜೊತೆಗೇನೆ ವೀರ್ಯ, 1 ತೊಟ್ಟು ವೀರ್ಯ 40 ರಿಂದ 100 ತೊಟ್ಟು ರಕ್ತಕ್ಕೆ ಸಮ.
ಆದ್ರಿಂದ ಬಹಳಷ್ಟು ಪೌಷ್ಟಿಕ ಆಹಾರ ಸೇವಿಸಬೇಕು. ಬಾದಾಮಿ, ಕಲ್ ಸಕ್ಕರೆ ಮತ್ತೆ ಇತರೆ ಒಂದು ಪೌಷ್ಟಿಕಾಂಶಗಳು ತಿನ್ನೋದ್ರಿಂದ ನಮಗೆ ಅಷ್ಟು ವೀರ್ಯ ಉತ್ಪತ್ತಿ ಆಗೋದಕ್ಕೆ ಸಾಧ್ಯವಾಗತ್ತೆ. ಇದು ಕೂಡ ಒಂದು ತಪ್ಪು ತಿಳುವಳಿಕೆ. ಬೇರೆ ಎಲ್ಲ ದೇಹದ ಸ್ರವಿಕೆಗಳು ಉತ್ಪತ್ತಿ ಆಗೋ ಥರನೇ ಇದು ಕೂಡ ನಾವು ಸೇವಿಸೋ ಆಹಾರದಿಂದ, ಒಳಗೆ ನಡೆಯುವಂಥ ಪ್ರತಿಯೊಂದು ಕ್ರಿಯೆಗಳಿಂದ ಉತ್ಪತ್ತಿ ಆಗೋದ್ರಿಂದ, ಗ್ರಂಥಿಗಳಿಂದ ಇದು ತನಗೆ ತಾನೇ ಉತ್ಪತ್ತಿ ಆಗ್ತಾ ಹೋಗುದು. ಅದು ಒಂದು ತಪ್ಪು ತಿಳುವಳಿಕೆ. ಮತ್ತೆ ಕೆಲವು ಸಲ ಏನಾಗುತ್ತೆ, ಕೆಲವರಲ್ಲಿ ವೀರ್ಯಾಣುಗಳೇ ಇರೋದಿಲ್ಲ. ಅಂದ್ರೆ ಈ ವೃಷಣಗಳಲ್ಲಿ 2 ಥರ ಜೀವಕೋಶಗಳಿರುತ್ತೆ. ಒಂದು ಥರ ಜೀವಕೋಶಗಳಿಂದ ಪುರುಷ ಹಾರ್ಮೋನು ಟೆಸ್ಟೋಸ್ಟಿರೋನ್ ಉತ್ಪತ್ತಿ ಆಗತ್ತೆ, ಮತ್ತೊಂದು ಜೀವಕೋಶಗಳಿಂದ ವೀರ್ಯಾಣುಗಳು ಉತ್ಪತ್ತಿ ಆಗತ್ತೆ. ಕೆಲವರಲ್ಲಿ ಕೆಲವು ಈ ಜೀವಕೋಶಗಳ ತೊಂದರೆಯಿಂದ ವೀರ್ಯಾಣುಗಳ ಉತ್ಪತ್ತಿನೇ ಆಗದೆ ಇರಬಹುದು. ಅವರಲ್ಲೂ ಕೂಡ ಇತರೆ ಸ್ರವಿಕೆಗಳು ಸೇರಿ ವೀರ್ಯ ಇರುತ್ತೆ, ಆದ್ರೆ ವೀರ್ಯದಲ್ಲಿ ವೀರ್ಯಾಣುಗಳು ಇರೋದಿಲ್ಲ. ವೀರ್ಯಾಣುಗಳು ಇಲ್ಲದಿದ್ದರೆ ಅವರಲ್ಲಿ ಬಂಜೆತನಕ್ಕೆ ಕಾರಣವಾಗತ್ತೆ. ಅದನ್ನ ಗರ್ಭಧಾರಣೆ ಆಗಕ್ಕೆ, ಮಕ್ಕಳಾಗೋದಕ್ಕೆ ಸಾಧ್ಯವಾಗಲ್ಲ. ವೀರ್ಯಾಣುಗಳು ಇಲ್ಲದೆ ಇದ್ರೂ ಕೂಡ ಅವ್ರ ಸಂಭೋಗ ಕ್ರಿಯೆ ಸಾಧ್ಯವಾಗಬಹುದು. ಯಾಕಂದ್ರೆ ಸಂಭೋಗ ಕ್ರಿಯೆ ಅನ್ನೋದು ಒಂದು ಬೇರೆ ಪ್ರಕ್ರಿಯೆ, ಅದನ್ನ ಗರ್ಭಧಾರಣೆ ಆಗೋದು ಒಂದು ಬೇರೆ ಪ್ರಕ್ರಿಯೆ. ಹಾಗಾಗಿ ಅವರು ಸರಿಯಾಗಿ ಸಂಭೋಗ ಕ್ರಿಯೆ ನಡೆಸಿದ್ರೂ ಕೂಡ ವೀರ್ಯಾಣುಗಳಿಲ್ಲದೆ ಇದ್ರೆ ಅವರಲ್ಲಿ ಗರ್ಭಧಾರಣೆ ಸಾಧ್ಯವಾಗೋದಿಲ್ಲ. ಇನ್ನು ಕೆಲವರಲ್ಲಿ ಅವರಿಗೆ ಒಂದು ನಿಮ್ರ ದೌರ್ಬಲ್ಯದಿಂದ ಅಥವಾ ಒಂದು ಅವರ ಪುರುಷತ್ವ ಇಲ್ಲ ಅಂತ ಹೇಳಿದಾಗ ಸಂಭೋಗ ಕ್ರಿಯೆ ಸಾಧ್ಯವಾಗದೇ ಇದ್ದಾಗ ಅಂತ ಸಮಯದಲ್ಲೂ ಕೂಡ ಅವರಲ್ಲಿ ಗರ್ಭಧಾರಣೆ ಸಾಧ್ಯವಾಗದೇ ಇರಬಹುದು. ಆದ್ರೆ ಅವರಲ್ಲಿ ವೀರ್ಯಾಣುಗಳಿರತ್ತೆ. ಆ ವೀರ್ಯಾಣುಗಳನ್ನ ಉಪಯೋಗಿಸಿನೇ ಕೂಡ ಅವ್ರ ಗರ್ಭಧಾರಣೆ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಅದರಿಂದ ಇವೆರಡೂ ಕೂಡ ಬೇರೆ ಬೇರೆ ಪ್ರಕ್ರಿಯೆಗಳು ಅನ್ನೋದನ್ನ ಒಂದು ತಿಳ್ಕೊಳ್ಬೇಕು. ಬಹಳಷ್ಟು ಜನರು ವೀರ್ಯನ ನಾವು ಒಳಗೇನೆ ಶೇಖರಿಸಿಟ್ಕೊಳ್ತೀವಿ. ಅದನ್ನ ನಾವು ಯಾವುದೇ ರೀತಿ ಮಡಿವಂತಿಕೆ ಸಮಾಜದಲ್ಲಿ, ಮಡಿವಂತಿಕೆ ಕುಟುಂಬದಿಂದ ಬಂದಿರೋ ಅಂತವ್ರು, ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ, ಎಷ್ಟೋ ಜನರಲ್ಲಿ ಅವ್ರ ಸ್ಖಲನದ ತೊಂದರೆಗೆ ಒಳಗಾಗ್ತಾರೆ. ಯಾಕಂದ್ರೆ ಸ್ಖಲನವಾದರೆ, ವೀರ್ಯನಾಶವಾದರೆ ಅದೇ ಒಂದು ತಪ್ಪು ಅನ್ನೋ ಒಂದು ತಿಳುವಳಿಕೆ ಕೆಲವು ಬಹಳಷ್ಟು ಮಡಿವಂತಿಕೆ ಕುಟುಂಬಗಳಲ್ಲಿ ಕೂಡ ಇರೋದನ್ನ ನಾವು ನೋಡ್ತೀವಿ. ಆದ್ರಿಂದ ಇದೆಲ್ಲದ ರೀತಿ ಇದನ್ನ ಕಳೆದ್ರೆ ವೀರ್ಯ ನಾಶ ಆದ್ರೆ ಏನಾಗತ್ತೆ, ಅದರಿಂದ ದೇಹಕ್ಕೆ ತೊಂದರೆ ಆಗತ್ತೆ, ಮನಸ್ಸಿಗೆ ತೊಂದರೆ ಆಗತ್ತೆ. ಅಥವಾ ಇದು ಒಂದು ಬಹಳ ಶಕ್ತಿಯುತವಾದದ್ದು, ಇದಕ್ಕಾಗಿ ಬಹಳಷ್ಟು ಪೌಷ್ಟಿಕ ಆಹಾರನ ತಗೋಬೇಕು. ಇಂಥ ಒಂದು ತಪ್ಪು ತಿಳುವಳಿಕೆಗಳಿಂದ ಜನರು ದೂರ ಆಗ್ಬೇಕು. ಮತ್ತೆ ಇದನ್ನ ಯಾವ ರೀತಿ ಇರತ್ತೆ, ಒಂದು ವೀರ್ಯಾಣುನ ನಾವು ತಗೊಂಡಾಗ ಕೂಡ ಆ ಒಂದು ವೀರ್ಯಾಣುಗೆ ಅದಕ್ಕೆ ತಲೆ ಮತ್ತೆ ಕತ್ತು ಬಾಲ ಇರುವಂತ ಒಂದು ವೀರ್ಯಾಣುಗೆ ಈ ಚಲನೆ ಅನ್ನೋದು ಒಂದು ಸಂಭೋಗದ ಸಮಯದಲ್ಲಿ ಸ್ಖಲನದ ನಂತರ ಈ ಚಲನೆಯಿಂದಾಗಿ ವೀರ್ಯಾಣುಗಳು ಗರ್ಭಕೋಶ ಗರ್ಭನಾಳಗಳ ಮೂಲಕ ಹೋಗಿ ಅಂಡಾಣುನ ತಲುಪಿ ಅಲ್ಲಿಂದ ಅದು ಗರ್ಭಧಾರಣೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಕೆಲವು ಸಲ ಕೆಲವರು ಹೆಂಗಸರು ಬಂದು ಹೇಳೋದು, ವೀರ್ಯ ಎಲ್ಲ ನಾವು ಸಂಭೋಗದ ನಂತರ ಹೊರಗಡೆ ಎಲ್ಲ ಸುರಿದು ಹೋಗ್ತಾ ಇದೆ, ಅದರಿಂದ ನಮ್ ಗರ್ಭಧಾರಣೆ ಆಗ್ತಾ ಇಲ್ಲ. ಆದ್ರೆ ಎಲ್ಲ ಕೂಡ ವೀರ್ಯ ಸ್ಖಲನದ ನಂತರ ಗರ್ಭಕೋಶ ಪೂರ್ತಿಯಾಗಿ ಎಲ್ಲನೂ ಕೂಡ ಹೀರ್ಕೊಳ್ಳೋದಿಲ್ಲ. ಈ ವೀರ್ಯಾಣುಗಳು ತನ್ನ ಚಲನೆ ಮೂಲಕ ಗರ್ಭಕೋಶದೊಳಗೆ ಹೋಗಿ ಅದರಿಂದಾಗಿ ಅದು ಗರ್ಭಧಾರಣೆ ಆಗಕ್ ಸಾಧ್ಯವಾಗತ್ತೆ. ಯೋನಿ ರಸ ಮತ್ತೆ ಅದ್ರೊಳಗಿರೋ ನೀರಿನಂಶ ಇವೆಲ್ಲ ಹೊರಗಡೆ ಬಂದೇ ಬರುತ್ತೆ. ಆದ್ರಿಂದ ಅದು ಒಂದು ತಪ್ಪು ತಿಳುವಳಿಕೆ ಎಷ್ಟೋ ಜನರಲ್ಲಿರುವಂಥದ್ದು. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಒಂದು ತೊಟ್ಟು ವೀರ್ಯದಲ್ಲಿ ಹಲವಾರು ಮಿಲಿಯನ್ಸ್ ಸ್ಪರ್ಮ್ಸ್ ಅಥವಾ ವೀರ್ಯಾಣುಗಳು ಇರುತ್ತೆ. ಅದರಿಂದ ಒಂದು ತೊಟ್ಟು ವೀರ್ಯ ಸಾಕೋದು ಗರ್ಭಧಾರಣೆ ಮಾಡಕ್ಕೆ, ಎಲ್ಲ ಸರಿಯಾಗಿದ್ರೆ. ಅಂದ್ರೆ ವೀರ್ಯಾಣುಗಳಲ್ಲಿ ನಾವು ನೋಡುವಂಥದ್ದು ಅದರ ಆಕಾರ, ಗಾತ್ರ, ರಚನೆ ಸರಿಗಿದ್ಯಾ, ಅದರ ಚಲನೆ ಸರಿಗಿದ್ಯಾ, ಎಷ್ಟು ಅದು ವೀರ್ಯಾಣುಗಳು ಸಂಖ್ಯೆ ಎಷ್ಟಿದೆ, ಇದೆಲ್ಲದನ್ನ ನಾವು ಪರೀಕ್ಷೆ ಮಾಡಬೇಕಾದ್ರೆ ಒಂದು ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯದ ಪರೀಕ್ಷೆ, ಇದು ಬಹಳ ಸುಲಭವಾದ ಪರೀಕ್ಷೆ. ಹಸ್ತಮೈಥುನದ ಮೂಲಕ ಒಂದು ಪುರುಷ ತನ್ನ ಒಂದು ವೀರ್ಯನ ಲೈಂಗಿಕ ಸಂವೇದನೆಯಿಂದ ಅದನ್ನ ಅವರು ಹಿಡಿದು ಕೊಟ್ಟಾಗ, ಅದರ ಪರೀಕ್ಷೆ ಮಾಡಿದಾಗ ಚಲನೆ ಎಷ್ಟಿದೆ, ಆಕಾರ ಎಷ್ಟಿದೆ, ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ. ಬಹಳಷ್ಟು ಕಡಿಮೆ ಸಂಖ್ಯೆ ಇದ್ದಾಗ ಅಥವಾ ಅದರ ರಚನೆ ಸರಿಯಾಗಿಲ್ದೇ ಇದ್ರೆ ಅಥವಾ ಅದರದ ಒಂದು ಚಲನೆ ಸರಿಗಿರ್ಲಿಲ್ಲ ಅಂತ ಹೇಳಿದಾಗ ಇದೆಲ್ಲ ಕೂಡ ಬಂಜೆತನಕ್ಕೆ ಕಾರಣವಾಗ್ಬೋದು. ಇವರೆಲ್ಲ ಪುರುಷ ಸರಿಯಾಗಿ ನಾರ್ಮಲ್, ಬೇರೆ ಎಲ್ಲ ರೀತಿಯಾಗಿ ನಾರ್ಮಲ್ ಆಗಿರ್ಬೋದು, ಆದ್ರೆ ವೀರ್ಯದಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತೆ ಅದರ ಪ್ರಮಾಣ ಅದು ಕೂಡ ಕಡಿಮೆ ಆಗಿರ್ಬೋದು. ಇದು ಕೂಡ ಒಂದು ನಾವು ತಿಳ್ಕೊಳ್ಬೇಕಾದ ವಿಷಯ.
ಮತ್ತೆ ಎಷ್ಟು ವೀರ್ಯ ಒಂದು ಸಲ ಸ್ಖಲನದಲ್ಲಿ 1 ಚಮಚ 2 ಚಮಚದಷ್ಟು ಮಾತ್ರ ಸ್ಖಲನವಾಗ್ಬೋದು. ಈ ಸ್ಖಲನದಲ್ಲಿ ಬಹಳಷ್ಟು ಕಡಿಮೆ ವೀರ್ಯ ಇದ್ರೆ ಅಥವಾ ಒಂದು ಅರ್ಧ ml ಗಿಂತ ಕಡಿಮೆ ಇದ್ದಾಗ ಅಥವಾ 8 ml ಗಿಂತ ಜಾಸ್ತಿ ಹೆಚ್ಚಿನ ಒಂದು ಪ್ರಮಾಣ ಇದ್ರೆ ಅದು ಕೂಡ ತೊಂದರೆ ಆಗತ್ತೆ. ಹಾಗಾಗಿ ವೀರ್ಯದ ಬಗ್ಗೆ, ವೀರ್ಯಾಣುಗಳ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇಟ್ಕೊಂಡ್ರೆ ಅವ್ರಿಗೆ ನಂತರ ಮದುವೆಯ ನಂತರ ಕೂಡ ಮಕ್ಕಳಾಗ್ಬೇಕಾದ್ರೆ ಯಾವ ಕಾರಣದಿಂದ ತೊಂದರೆ ಇದೆ, ಆದ್ರೆ ಯಾವುದೇ ತೊಂದರೆ ಇರಲಿ, ಕೆಲವು ವೀರ್ಯಾಣುಗಳಿರ್ಲಿ, ಅಂಥವರಲ್ಲೂ ಕೂಡ ಗರ್ಭಧಾರಣೆ ಮಾಡೋದಕ್ಕೆ ಇಂದಿನ ಒಂದು ವೈದ್ಯಕೀಯ ವಿಷಯಗಳ ಬೆಳವಣಿಗೆಯಿಂದಾಗಿ ಅವರೆಲ್ರಿಗೂ ಕೂಡ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಕೆಲವು ಸಲ ವೀರ್ಯ ಪರೀಕ್ಷೆನಲ್ಲಿ ಏನಾದರೂ ತೊಂದರೆ ತೊಡಕುಗಳಿದ್ರೆ ಅವರಿಗೂ ಕೂಡ ಸೂಕ್ತ ಚಿಕಿತ್ಸೆ ಕೊಟ್ಟು ಗರ್ಭಧಾರಣೆಗೆ ಸಹಾಯ ಮಾಡೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇದೆಲ್ಲ ವೀರ್ಯದ ಬಗ್ಗೆ ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳು. ವೀರ್ಯದ ಬಗ್ಗೆ ಇನ್ನೂ ಕೆಲವು ತಪ್ಪು ತಿಳುವಳಿಕೆಗಳನ್ನು ನೋಡೋದಾದ್ರೆ, ಈ ಸ್ವಪ್ನ ಸ್ಖಲನದ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆಗಳಿದೆ. ಬಹಳಷ್ಟು ಜನಕ್ಕೆ ಭಯ, ಆತಂಕ ಇದೆ. ಅದರಲ್ಲೂ ಹದಿಹರಿಯಕ್ಕೆ ಕಾಲಿಟ್ಟ ಹುಡುಗನಲ್ಲಿ ಮೊದಲು ಸ್ವಪ್ನ ಸ್ಖಲನ ಪ್ರಾರಂಭವಾದಾಗ ಬಹಳಷ್ಟು ಆತಂಕಕ್ಕೊಳಗಾಗ್ತಾನೆ. ಯಾಕಂದ್ರೆ ಅದ್ರ ಬಗ್ಗೆ ಯಾರೂ ಅವನಿಗೆ ತಿಳಿಸ್ಕೊಟ್ಟಿರೋದಿಲ್ಲ. ಅದರಿಂದ ಹುಡುಗ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಹಿರಿಯರ ಅಥವಾ ತಂದೆಯಾದವನು ಕೂಡ ಕೆಲವು ಸಲ ತೊಂದರೆ, ಒಂದು ಸ್ರವಿಕೆ ಆಗ್ಬೋದು ಅಥವಾ ಒಳ ಉಡುಪುಗಳು ಒದ್ದೆ ಆಗ್ಬೋದು ನಿದ್ದೆನಲ್ಲಿ, ಇದನ್ನ ಕೂಡ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ಈ ಸ್ವಪ್ನ ಸ್ಖಲನ ಪ್ರಾರಂಭವಾಗೋದು ಮುಟ್ಟು ಪ್ರಾರಂಭವಾಗೋ ತರಾನೇ, ಹೆಣ್ಣು ಮಕ್ಕಳಲ್ಲಿ ಮುಟ್ಟು ಪ್ರಾರಂಭವಾಗೋ ತರ ಗಂಡು ಮಕ್ಕಳಲ್ಲಿ ಪ್ರೌಢಾವಸ್ಥೆಯನ್ನ ಸೂಚಿಸುವಂತ ಒಂದು ವಿಷಯ. ಈ ಸ್ವಪ್ನ ಸ್ಖಲನಕ್ಕೆ ಯಾವುದೇ ರೀತಿ ಭಯ, ಆತಂಕ ಬೇಡ. ಯಾಕಂದ್ರೆ ಯಾವುದೇ ರೀತಿನಲ್ಲಿ ಬೇರೆ ಸಂದರ್ಭಗಳಲ್ಲಿ ವೀರ್ಯ ದೇಹದಿಂದ ಹೊರಗಡೆ ಬಂದಿಲ್ಲದೆ ಇದ್ದಾಗ ಈ ವೀರ್ಯ ಕೋಶದಲ್ಲಿ ತುಂಬಿರುವಂತದ್ದು ನೈಸರ್ಗಿಕವಾಗಿ ಪ್ರಕೃತಿ ಮಾಡಿರೋ ನೈಸರ್ಗಿಕ ಮಾರ್ಗದವಾಗಿ ನಿದ್ದೆನಲ್ಲಿ ಸ್ಖಲನ ಆಗತ್ತೆ. ಇದರಿಂದ ಇದಕ್ಕೆ ಯಾವ ಚಿಕಿತ್ಸೆನೂ ಬೇಡ, ಯಾವ ತೊಂದರೆನೂ ಆಗಲ್ಲ ಅಥವಾ ಯಾವ ಕಾಯಿಲೆನೂ ಬರಲ್ಲ. ನಕಲಿ ವೈದ್ಯರ ಜಾಹೀರಾತುಗಳನ್ನು ಕೇಳಿ ಭಯ ಪಡೋ ಅಂತ ಆತಂಕ ಕೂಡ ಇಲ್ಲ. ಮತ್ತೆ ಇನ್ನೂ ಕೆಲವು ಸಲ ನಾವು ಧಾತ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಮೂತ್ರದಲ್ಲಿ ಅಥವಾ ಮೋಷನ್ ನಲ್ಲಿ ನಮ್ಗೆ ವೀರ್ಯ ಹೋಗಿ ವೀರ್ಯ ನಾಶ ಆಗ್ತಿದೆ ಅಂತ ಬಹಳಷ್ಟು ಹುಡುಗರು ಭಯದಿಂದ ಬರ್ತಾರೆ. ಇದು ಸ್ವಲ್ಪ ವೀರ್ಯಕೋಶದಲ್ಲಿ ಪೂರ್ತಿಯಾಗಿ ವೀರ್ಯ ತುಂಬಿದ್ದಾಗ ಒಂದ್ ಸ್ವಲ್ಪ ಒತ್ತಡದಿಂದ ಮುಕ್ಕಿದಾಗ ಒಂದು 2 ಹನಿ ಅಥವಾ ಬಿಳಿ ಸ್ರವಿಕೆ ಬಂದಂಗಾಗ್ಬೋದು. ಇನ್ನೂ ಕೆಲವರಲ್ಲಿ ಈ ಒತ್ತಡದಿಂದ ಪ್ರೆಷರ್ ಹಾಕಿದಾಗ ಸ್ವಲ್ಪ ಗ್ರಂಥಿಗಳಿಂದ ಬರೋ ಅಂತ ಕೆಲವು ಬಿಳಿ ಸ್ರವಿಕೆ ಇರುತ್ತೆ. ಅದು ಕೂಡ ಹೊರಗಡೆ ಬಂದಾಗ ಅದನ್ನ ವೀರ್ಯ ಅಂತ ತಪ್ಪು ತಿಳಿದುಕೊಂಡು ಅದ್ರ ಬಗ್ಗೆ ಕೂಡ ಬಹಳಷ್ಟು ತಪ್ಪು ತಿಳುವಳಿಕೆಗಳಿಂದ ಆತಂಕ ಪಟ್ಕೊಳ್ಳೋದನ್ನ ನಾನು ನೋಡಿದ್ದೀನಿ. ಆದ್ರಿಂದ ಈ ಧಾತ್ ಸಿಂಡ್ರೋಮ್ ಅಥವಾ ನನ್ನ ವೀರ್ಯ ಹೊರಟೋಗ್ತಾ ಇದೆ ಮೋಷನ್ ನಲ್ಲಿ ಅಥವಾ ಮೂತ್ರದಲ್ಲಿ ಅಥವಾ ನಿದ್ದೆನಲ್ಲಿ, ಇದೆಲ್ಲ ಕೂಡ ತಪ್ಪು ತಿಳುವಳಿಕೆಗಳಿಂದ ಹೊರಗೆ ಬಂದ್ರೆ ಈ ಆತಂಕ ಭಯಕ್ಕೆ ಕಾರಣ ಇರೋದಿಲ್ಲ. ಮತ್ತೆ ಕೆಲವರಲ್ಲಿ ಒಂದು ವೀರ್ಯ ಬಾಯಿಗೆ ಹೋದ್ರೆ ಅಥವಾ ವೀರ್ಯ ಬಾಯಿನಲ್ಲಿ ಅದನ್ನ ಕುಡಿದಾಗ ಏನಾದ್ರೂ ತೊಂದರೆ ಆಗತ್ತಾ ಅಥವಾ ಅದರಿಂದಾನೇ ಮಕ್ಕಳಾಗತ್ತಾ ಅನ್ನೋದು ಕೆಲವರಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಆದ್ರೆ ವೀರ್ಯ ಬಾಯಿಯೊಳಗೆ ಹೋದ್ರೆ ಅದನ್ನ ಕುಡಿದ್ರೆ ಅದರಿಂದ ಏನು ತೊಂದರೆ ಇಲ್ಲ, ಅದು ಕೂಡ ಬೇರೆ ಎಲ್ಲದ್ರ ತರ ಜೀರ್ಣ ಆಗತ್ತೆ ಅಷ್ಟೇ ವಿನಃ ಅದ್ರ ಬಗ್ಗೆನೂ ಕೂಡ ಒಂದು ತಪ್ಪು ತಿಳುವಳಿಕೆ ಇಟ್ಕೊಳ್ಳುವಂತ ಅವಕಾಶ ಇಲ್ಲ.